ಕನ್ನಡ ಚಿತ್ರರಂಗದ ಧ್ರುವತಾರಿ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ 96ನೇ ಜಯಂತಿಯನ್ನು ಆನೇಕಲ್ ಪಟ್ಟಣದ ದೇವರಕೊಂಡಪ್ಪ ವೃತ್ತದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅನ್ನದಾನ ಹಾಗೂ ವಿಶೇಷ ಪೂಜೆ ಪುಷ್ಪ ನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಪುರಸಭೆಯ ಮಾಜಿ ಅಧ್ಯಕ್ಷ ಎನ್ಎಸ್ ಪದ್ಮನಾಭರವರು, ಅಣ್ಣವರು ಕೇವಲ ನಟರಲ್ಲ, ಅವರು ಕನ್ನಡ ನಾಡಿನ ಸಾಂಸ್ಕೃತಿಕ ಅಸ್ಮಿತೆ, ಅವರ ಸರಳತೆ ಮತ್ತು ಆದರ್ಶಗಳು ಇಂದಿನ ತಲೆಮಾರಿಗೆ ದಾರಿದೀಪ ಎಂದು ಶ್ಲಾಘಿಸಿದರು. ಇದೇ ವೇಳೆ ಸ್ಥಳೀಯ ಸಮಸ್ಯೆಯ ಬಗ್ಗೆ ಗಮನ ಸೆಳೆದ ಪದ್ಮನಾಭ್ ಅವರು, ದೇವರಕೊಂಡಪ್ಪ ವೃತ್ತದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಹೆಸರಿನ ಬಸ್ ತಂಗುದಾಣವು ಶಿಥಿಲಾವಸ್ಥೆಯಲ್ಲಿದೆ. ಈ ಬಗ್ಗೆ ಈಗಾಗಲೇ ಶಾಸಕರ ಗಮನಕ್ಕೆ ತರಲಾಗಿದೆ. ಶೀಘ್ರದಲ್ಲೇ ಶಾಸಕರ ಸಹಕಾರದೊಂದಿಗೆ ಇದನ್ನು ಸುಸಜ್ಜಿತ ಹಾಗೂ ಸುಂದರ ನಿಲ್ದಾಣವಾಗಿ ನವೀಕರಿಸಲಾಗುವುದು ಎಂದು ಭರವಸೆ ನೀಡಿದರು. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಗೌರವ ಅಧ್ಯಕ್ಷ ಡಾಕ್ಟರ್ ಸಿಬಿ ಮೋಹನ್ ಮಾತನಾಡಿ, ಬಂಗಾರದ ಮನುಷ್ಯ, ಜೀವನ ಚೈತ್ರದಂತಹ ಚಿತ್ರಗಳ ಮೂಲಕ ಸಮಾಜದಲ್ಲಿ ಬದಲಾವಣೆ ತಂದವರು ಡಾಕ್ಟರ್ ರಾಜ್ಕುಮಾರ್. 35 ವರ್ಷಗಳಿಂದಲೂ ನಮ್ಮ ಸಂಘವು ಅವರ ಹುಟ್ಟುಹಬ್ಬವನ್ನು ನಿರಂತರವಾಗಿ ಆಚರಿಸಿಕೊಂಡು ಬರುತ್ತಿದೆ ಎಂದು ಸ್ಮರಿಸಿದರು. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಟಿವಿ ಪ್ರಸಾದ್ ಮಾತನಾಡಿ, ರಾಜ್ಕುಮಾರ್ ಅವರ ಮೊದಲ ಚಿತ್ರಕ್ಕೆ ಹಾಡು ಬರೆದವರು ಆನೇಕಲ್ನ ಲಾವಣಿ ನಂಜಪ್ಪರವರು. ಕಾರಣದಿಂದಲೇ ಅಣ್ಣವರಿಗೆ ಆನೇಕಲ್ ಮೇಲೆ ವಿಶೇಷ ಪ್ರೀತಿ ಇತ್ತು. ಗೋಕಾಕ್ ಚಳವಳಿ ಮತ್ತು ನೇತ್ರದಾನ, ರಕ್ತದಾನ ಜಾಗೃತಿಯಲ್ಲಿ ಅವರ ಪಾತ್ರ ಅಮೋಘ ಎಂದರು. ಕಾರ್ಯಕ್ರಮದಲ್ಲಿ ಲೇಖಕರಾದ ಜಗನ್ನಾಥರಾವ್ ಬಹುಳೆ, ಪುರಸಭಾ ಸದಸ್ಯ ರಾಜೇಂದ್ರ ಪ್ರಸಾದ್ ಬಾಬು, ಪಂಡಿತ್ ಮೆಡಿಕಲ್ನ ಶೇಖರ್, ನಾಗೇಂದ್ರ ಕುಮಾರ್ ಬಾಬು ಹಾಗೂ ಸಂಘದ ಪದಾಧಿಕಾರಿಗಳು ಸೇರಿದಂತೆ ನೂರಾರು ಅಭಿಮಾನಿಗಳು ಭಾಗವಹಿಸಿದ್ದರು. ಆನೇಕಲ್ ನಗರದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ಆನೇಕಲ್ ಶಾಖೆ ಸತತವಾಗಿ 30 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ರಾಜ್ಕುಮಾರ್ ಜಯಂತ್ಯೋತ್ಸವ, ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಪರವಾಗಿ ಪ್ರತಿ ವರ್ಷವೂ ರಾಜ್ಕುಮಾರ್ ಬದುಕಿದ್ದಾಗಲೂ ಸಹ ನಡ್ಕೊಂಡು ಬರ್ತಾಯಿತ್ತು. ಈಗ ರಾಜ್ಕುಮಾರ್ ಅವರು ಇಲ್ಲದ ವೇಳೆಯಲ್ಲೂ ಸಹ ನಾವು ಅವರನ್ನು ಮರೆಯದೆ ಸತತವಾಗಿ ವರ್ಷ ಏಪ್ರಿಲ್ 24ರಂದು ಇದೇ ದಿನ ಅವರ ಜಯಂತ್ಯೋತ್ಸವವನ್ನು ನಡೆಸಿ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ. ನಮ್ಗೆ ಅದನ್ನು ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ಈ ದಿನ ಅದರ ಸಲುವಾಗಿ ಗಣ್ಯ ವ್ಯಕ್ತಿಗಳನ್ನು ಸಹ ಕರೆಸಿ ಅವರನ್ನು ಸಹ ಆದರಪೂರ್ವಕವಾಗಿ ಗೌರವದಿಂದ ಬರಮಾಡಿಕೊಂಡು ಮಾಲಾರ್ಪಣೆ ಮಾಡಿಕೊಂಡು ನಮ್ಮ ಅಹವಾಲುಗಳನ್ನು ಅವರಿಗೆ ಹೇಳಿಕೊಂಡು ಅದಕ್ಕೆ ತಕ್ಕ ಆಶ್ವಾಸನೆಯನ್ನು ಸಹ ಪಡೆದು ಅವರಿಂದ ಅನ್ನದಾನವನ್ನು ಆನೇಕಲ್ ನಗರದ ಜನತೆಗೆ, ಅಭಿಮಾನಿಗಳಿಗೆ ಮಾಡಿ ನಡೆಸ್ಕೊಂಡು ಯಶಸ್ವಿಯಾಗಿ ನಮ್ಮ ಪ್ರಸಾದ್ ಅವರ ನೇತೃತ್ವದಲ್ಲಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅದಕ್ಕೆ ಎಲ್ಲರ ಸಹಕಾರ ಇದೆ, ನಮ್ಮ ಮಿತ್ರರ ಸಹಕಾರಗಳಿದೆ, ಅಭಿಮಾನಿ ಸಂಘದ ಸದಸ್ಯರ ಸಹಕಾರ ಇದೆ, ಆನೇಕಲ್ ನಗರದ ಜನತೆ ಸಹಕಾರ ಇದೆ. ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತೀವಿ. ಆ ಒಂದು ಅಭಿಮಾನಕ್ಕೋಸ್ಕರ ನಮ್ಮ ಪುರಸಭಾಧ್ಯಕ್ಷರಾದಂಥ ಪದ್ಮನಾಭರವರು ಆಗಮಿಸಿ, ಇಲ್ಲ ಇದನ್ನು ನಾನು ನಡೆಸ್ಕೊಂಡು ಬರಲೇಬೇಕು ಅನ್ನೋ ಇದರ ಮೇಲೆ ಬಂದಿದ್ದೀನಿ. ಇದು ನಮ್ಮಂತ ಅವ್ರು ಬಂದರೆ ನಿಮಗೂ ಸಹ ಮುಂದೆ ನಡೆಸ್ಕೊಂಡು ಹೋಗೋಕ್ಕೆ ಉತ್ಸಾಹ ಬರುತ್ತೆ ಅಂತ ಅನ್ನೋ ಮಾತನ್ನು ಈಗ ತಾನೇ ಹೇಳಿದ್ರು. ಅದರ ಪ್ರಕಾರ ಅವರು ಬಂದಿದ್ದಾರೆ. ಅವರು ನಮ್ಮ ಸಂಘದ ಪರವಾಗಿ, ಆನೇಕಲ್ ನಗರದ ಪರವಾಗಿ ಒಂದೆರಡು ಮಾತುಗಳನ್ನ ಆಡಿ ರಾಜ್ಕುಮಾರ್ ಅವ್ರನ್ನ ನೆನಪಿನಲ್ಲಿ ಶಾಶ್ವತವಾದಂಥ ಕೆಲಸವನ್ನು ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ, ದಯವಿಟ್ಟು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಇದನ್ನು ಇದೇ ರೀತಿ ನಡೆಸ್ಕೊಂಡು ಹೋಗೋಕ್ಕೆ ನಮಗೆಲ್ಲರ ಸಹಕಾರ ನೀಡಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ ಮಾತೆ, ಡಾಕ್ಟರ್ ರಾಜ್ಕುಮಾರ್ ಅವರು ಚಿರಸ್ಮರಣೀಯರಾಗಲಿ ಅಂತ ಕೇಳ್ಕೊಳ್ತಾ ನಿಮಗೆಲ್ಲ ವಂದನೆಗಳನ್ನು ಹೇಳ್ತಾ, ಈಗೇನು ನಮ್ಮ ಆನೇಕಲ್ ಪಟ್ಟಣದಲ್ಲಿ ನನಗೆ ಗೊತ್ತಿರೋ ಹಾಗೆ 91ನೇ ಇಸ್ವಿಲೂ ಸಹ ನಾನು ಸಹ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಂಘದ ಸದಸ್ಯನಾಗಿದ್ದೆ. ಈಗಲೂ ಸಹ ಸದಸ್ಯನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಅಂದಿನ ದಿನಗಳಲ್ಲೂ ಸಹ ನಮ್ಮ ಪ್ರಸಾದ್ ಅವರು ನಮ್ಮ ಗುರುಗಳು
ರಾಜ್ಕುಮಾರ್ ಸಂಘ ಅಂದರೆ ಆನೇಕಲ್ ಪಟ್ಟಣದಲ್ಲಿ ಟಿ ವಿ ಪ್ರಸಾದ್ ಬಿಟ್ಟರೆ ಯಾರು ಕಾಣಿಸ್ತಾ ಇರಲಿಲ್ಲ ರಾಜ್ಕುಮಾರ್ ಅಂದರೆ. ಆ ಥರ ತುಂಬ ಅಭಿಮಾನ ಅವ್ರಿಗೆ. ನಮಗೂ ಸಹ ರಾಜ್ಕುಮಾರ್ ಅಂದರೆ ತುಂಬ ಅಭಿಮಾನನೇ. ಇದೇ ಅಭಿಮಾನ ಸಲುವಾಗಿ ನಾವು ಪುರಸಭೆಯಲ್ಲಿ ಏನೋ ಅಧ್ಯಕ್ಷರಾದಾಗ ನಮ್ಮಣ್ಣ ಅವರು ಆನೇಕಲ್ ಪಟ್ಟಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನ ಮಾಡಲೇಬೇಕು ಅಂತ ಪ್ರಯತ್ನ ಪಟ್ಟು ಅದಕ್ಕೊಂದು ಹೆಸರಿಡೋ ಅಂಥ ಕಾರ್ಯಕ್ರಮ ಮಾಡಿದ್ವಿ. ಈಗ ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಡಾಕ್ಟ್ರು ಮತ್ತು ಪ್ರಸಾದ್ ಅವರು ಮಾತಾಡ್ತಾಯಿದ್ರು, ಈ ಬಸ್ ಸ್ಟಾಪ್ ಏನಾಗಿದೆ ಆನೇಕಲ್ ಪಟ್ಟಣದಲ್ಲಿ DK ಸರ್ಕಲಲ್ಲಿರೋವಂಥ ಬಸ್ ಸ್ಟಾಪು ಈಗಾಗಲೇ ಶಿಥಿಲವಾಗಿದೆ. ಅದು ನಿನ್ನೆ ನಾವು ಶಾಸಕರ ಹತ್ರ ಈಗಾಗಲೇ ಮಾತಾಡಿದಾಗ ಅವರು ಹೇಳಿದ್ರು ಆ ಬಸ್ ಸ್ಟಾಪನ್ನು ಸ್ವಲ್ಪ ಚೆನ್ನಾಗಿ ಹೈಟೆಕ್ಕಾಗಿ ಮಾಡಿ ಅಂತ. ಈಗಾಗಲೇ ನಾವು ಪುರಸಭೆ ವತಿಯಿಂದ ಒಂದು 12ರಿಂದ 14 ಲಕ್ಷ ವೆಚ್ಚದಲ್ಲಿ ಇದೊಂದು ಬಸ್ ಸ್ಟಾಪ್ನ ಒಂದು ಚೆನ್ನಾಗಿ ಮಾಡಿ, ಅದಕ್ಕೂ ಸಹ ಈಗಾಗಲೇ ಡಾಕ್ಟ್ರು ಹೇಳ್ತಾಯಿದ್ರು ಇದಕ್ಕೆ ಬಸ್ ಸ್ಟಾಪ್ ಮಾಡಿದ್ರೂ ರಾಜ್ಕುಮಾರ್ದು ಒಂದು ಹೆಸರಿಟ್ಟರೆ ಅದೊಂದು, ಯಾಕೆಂದರೆ ನನಗೆ ಗೊತ್ತಿರೋ ಹಾಗೆ ಒಂದು 30-40 ವರ್ಷಗಳಿಂದ ಇಲ್ಲಿ ರಾಜ್ಕುಮಾರ್ ಅನ್ನೋದೊಂದು ಫೋಟೋ ಕಂಪ್ಲೀಟಾಗಿ ಯಾವತ್ತೂ ಕಾಣಿಸ್ತಾ ಇರ್ತದೆ. ಮುಂದಿನ ದಿನಗಳಲ್ಲೂ ಸಹ ಇಲ್ಲಿ ಬಸ್ ಸ್ಟಾಪ್ ಆದಮೇಲೆ ಒಂದು ರಾಜ್ಕುಮಾರ್ ಅವರ ಹೆಸರಿಟ್ಟು ಇದನ್ನು ಒಂದು ಬಸ್ ಸ್ಟಾಪ್ನ ಉದ್ಘಾಟನೆ ಮಾಡೋದು ಒಳ್ಳೆಯದು ಅಂತ ನಾನು ಶಾಸಕರಿಗೆ ವಿನಂತಿ ಮಾಡ್ತೇನೆ. ಮತ್ತು ಈಗಾಗಲೇ ಡಾಕ್ಟ್ರೆಲ್ಲ ಏನು ಹೇಳಿದ್ದಾರೆ ಅವರೆಲ್ಲ ಹೇಳಿದ್ಮೇಲೆ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಹಿರಿಯರು ಅವರೇನು ಹೇಳ್ತಾರೆ ಅದನ್ನು ಮಾಡ್ಕೊಂಡು ಹೋಗೋವಂಥ ಕೆಲಸ ನಾವು ಮಾಡ್ತೇವೆ. ಮತ್ತು ಈಗಾಗಲೇ ಮುಂದೆ ಹೇಳಬೇಕಂದ್ರೆ ರಾಜ್ಕುಮಾರ್ ಸತಿ ಎಷ್ಟೋ ವರ್ಷಗಳಾದರೂ ಅವರು ಈಗಲೂ ಸಹ ಬದುಕಿದ್ದಾರೆ ಅಂದರೆ ಏನಕ್ಕೆ ಅಂದರೆ ಈ ಥರ ಕಾರ್ಯಗಳನ್ನ ಮಾಡ್ತಾಯಿದ್ರೆ. ಸತ್ತ ಮೇಲೆ ಅವರ ಹೆಸರಲ್ಲಿ ಕಾರ್ಯಕ್ರಮಗಳನ್ನ ಮಾಡಿ ಅವ್ರನ್ನ ಬದುಕಿಸೋವಂಥ ಕೆಲಸ ನಮ್ಮ ಪ್ರಸಾದ್ ಅವ್ರು ಮಾಡ್ತಾಯಿದ್ದಾರೆ. ದೇವ್ರು ಒಳ್ಳೇದು ಮಾಡಲಿ, ಮುಂದಿನ ದಿನಗಳಲ್ಲಿ ಅವ್ರ ಜೊತೆಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ 98ನೇ ಜನ್ಮದಿನದ ಶುಭಾಶಯಗಳು. ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವರ ಕರ್ನಾಟಕದ ರಾಯಭಾರಿ ಆಗಿದ್ದರು. ಪ್ರತಿಯೊಂದು ರಾಜ್ಕುಮಾರ್ ಅಂದರೆ ಒಂದು ಪ್ರೀತಿ, ಪ್ರೇಮ, ವಿಶ್ವಾಸ, ಮನೆ ಜೀವನ ಯಾವ ಥರ ನಡೆಸಬೇಕು, ಗಂಡ ಹೆಂಡತಿ ಯಾವ ಥರ ಬದುಕಬೇಕು, ಅಣ್ಣ ತಮ್ಮ ಯಾವ ಥರ ಬದುಕಬೇಕು ಅಂತ ಚಿತ್ರಗಳ ಮುಖಾಂತರನೇ ಅವರು ಪಾಠಶಾಲೆ ಮಾಡಿದ್ರು. ಅವ್ರು ನೋಡಿ ಪ್ರಭಾವಿತರಾಗಿ ನಿಜವಾಗಲೂ ನಾವು ಯಾವ ಥರ ಇದ್ದರೂ ಹೆಂಗೋಗಿ ಯಾವ ರೀತಿ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಮನಸ್ಸಿಗಂತೂ. ಅಂಥ ಮಹಾನ್ ವ್ಯಕ್ತಿ ಬಗ್ಗೆ ನಾವು ಮಾತಾಡೋಕ್ಕೆ ನಮಗೆ ಯೋಗ್ಯತೆ ಇಲ್ಲ, ನಾವಿನ್ನೂ ಚಿಕ್ಕವರು. ಅವರು ಬರೀ ರಾಜ್ಕುಮಾರ್ ಅವರು ಸಿನಿಮಾ ನಟರಾಗಲಿಲ್ಲ, ಕರ್ನಾಟಕದ ರಾಯಭಾರಿ ಆಗಿದ್ದರು. ಸಾಂಸ್ಕೃತಿಕವಾಗಿ ಮತ್ತು ಕಲೆ, ಸಂಸ್ಕೃತಿ ಮತ್ತು ಎಲ್ಲ ಜೀವನದಲ್ಲಿ ಆಡುವಕ್ಕಾಗಿ ಪ್ರತಿ ಕ್ಷಣ ಪ್ರತಿ ದಿನ ಅವರು ನಾವು ನಿತ್ಯ ಪೂಜೆ ಮಾಡಿ ನಾವು ಕಾರ್ಯಕ್ರಮ ಮಾಡ್ತೇವೆ. ನಿಜವಾಗ್ಲೂ ಇಂಥ ಒಂದು ಕಾರ್ಯಕ್ರಮ ನಿಜವಾಗ್ಲೂ ನಮ್ಮ ಗೌರವಾಧ್ಯಕ್ಷರಾದ ಡಾಕ್ಟರ್ CB ಮೋಹನ್ ಅವರವರು ಅದನ್ನು ಮಾರ್ಗದರ್ಶಿ ಆಗಿದ್ದಾರೆ. ಅವ್ರ ಸಾಧನೆ ನಿಂತ್ಕೊಂಡು ಕಾರ್ಯಕ್ರಮ ನಡೆಸ್ಕೊಳ್ತಾರೆ. ನಮ್ಮ ಪುರಸಭಾ ಅಧ್ಯಕ್ಷ ಪದ್ಮನಾಭರವರು ಅವರಷ್ಟೇ ಎಲ್ಲ ಕಾರ್ಯಕ್ರಮ ಸಾಥ್ ನಿಂತ್ಕೊಡ್ತಾರೆ. ಏನೇ ಕಾರ್ಯಕ್ರಮ ಆದರೂ ನಮ್ಮ ನಾಗೇಂದ್ರ ಅಂತ ಇದ್ದಾರೆ, ನಮ್ಮ ಇವರಿದ್ದಾರೆ, ತುಂಬ ಜನ ಹುಡುಗರು ಹೆಲ್ಪ್ ಮಾಡ್ತಾರೆ. ಎಲ್ಲ ಕಾರ್ಯಕ್ರಮ ನಾವು ಇದ್ದೀವಿ ಅಂತ ಒಂದು ಮನಸ್ಸು ಬಂದಾಗ ಇಂಥ ಕಾರ್ಯಕ್ರಮ ಮಾಡಬೇಕು. ನಾವು ಫಸ್ಟು ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಅಂತ ಕಮೆನ್ಸ್ ಮಾಡಿದ್ದು ಆನೇಕಲ್ಲಲ್ಲಿ. ಆವಾಗ ನೇತ್ರದಾನ ಶಿಬಿರ ಮಾಡಿದ್ವಿ. ಆವಾಗ ಪಾರ್ವತಮ್ಮ ಅವರು ಮತ್ತು ರಾಘಣ್ಣ ಇಬ್ಬರು ಬಂದಿದ್ದರು. ಈಗ ನಿರಂತರವಾಗಿ ನಾವು ನೇತ್ರ ಚಿಕಿತ್ಸೆ ಮತ್ತು ಶಂಕರ ಕಣ್ಣಿನ ಹಾಸ್ಪಿಟ್ಲಿನ ನಾವು ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಮಾಡ್ತೇವೆ. ಬರೋ ತಿಂಗಳಲ್ಲಿ ಇನ್ನೊಂದು ಕಾರ್ಯಕ್ರಮ ನೇತ್ರದಾನದಲ್ಲಿ ಮಾಡಬೇಕು ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದೇ ಅಣ್ಣವರ ಹೆಸರಲ್ಲಿ ಸದಾ ನಾವು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಿಜವಾಗ್ಲೂ ನಮ್ಗೆ ತುಂಬ ಸಂತೋಷ ಆಗ್ತದೆ. ರಾಜ್ಕುಮಾರ್ ಅವರು ಈ ದೈವಿಕ ಇಲ್ಲವಾದರೂ ನಮ್ಮ ಜೊತೆ ಯಾವಾಗ ಇರ್ತಾರೆ, ಅವರ ಆಶೀರ್ವಾದ ನಮ್ಮದು ಸದಾ ಇರ್ತದೆ ಅಂತೇಳಿ ನಾನು 2 ಮಾತು ಮುಗಿಸಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಂದಿದ್ದ ಸಂತೋಷ. ನಿಮಗೆಲ್ರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನಿಮಗೂ ಎಲ್ರಿಗೂ ಒಳ್ಳೆಯದಾಗಲಿ, ಕಾರ್ಯಕ್ರಮ ಚೆನ್ನಾಗಿ ಬರಲಿ ಅಂತ ಹೇಳ್ತಾ ಇದ್ದೀನಿ.